ರಾಜ್ಯದ ಎರಡನೇ ರಾಜಧಾನಿ ಅಂತ ಹೇಳ್ತೀವಿ. ಸೊ ಎರಡನೇ ರಾಜಧಾನಿಯಾದಂಥ ನಮ್ಮ ಬೆಳಗಾವಿಯ ಕಿರೀಟಕ್ಕೆ ಇನ್ನೊಂದು ಗರಿ ಆಗೋಕ್ಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಈ ಉದ್ಘಾಟನಾ ಸಮಾರಂಭ, ಜೊತೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಕಟ್ಟಡಗಳ ಒಂದು ಶಂಕುಸ್ಥಾಪನೆ, ಅದರ ಜೊತೆಯಲ್ಲಿ ನಮ್ಮ PWD ಡಿಪಾರ್ಟ್ಮೆಂಟ್ನ ಸಚಿವರಾದಂಥ ಸತೀಶ್ ಜಾರಕಿಹೊಳಿಯವರ ಒಂದು ಡಿಪಾರ್ಟ್ಮೆಂಟ್ನಿಂದ ನಮ್ಮ ಯೂನಿವರ್ಸಿಟಿಗೆ ಸುಮಾರು 7 ಕೋಟಿ ರೂಪಾಯಿಯ ಒಂದು CC ರಸ್ತೆಯನ್ನು ಕೂಡ ಇವತ್ತು ಅದರ ಕೂಡ ಪೂಜೆಯನ್ನು ಮಾಡ್ತಾ ಇದೆ. ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರೇ ಸಾಹೇಬ್ರೆ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರೇ, ಶರಣ್ ಪ್ರಕಾಶ್ ಪಾಟೀಲ್ ಸರ್, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ರಾಜು ಸೇಠ್ ಅವರೇ, ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದ ಇನ್ನೋರ್ವ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಸರ್, ಅದೇ ರೀತಿ ಉನ್ನತ ಶಿಕ್ಷಣ ಸಚಿವರು ಸಹೋದರರಾದಂಥ MC ಸುಧಾಕರ್ ಸರ್, ನಮ್ಮ ಸರ್ಕಾರದ ಮುಖ್ಯ ಸಚೇತಕರಾದಂಥ ಆತ್ಮೀಯ ಶ್ರೀ ಅಶೋಕ್ ಪಟ್ಟಣ್ ಅವರೇ, ಅದೇ ರೀತಿ ಕಾಗವಾಡ ಶಾಸಕರು ಆದಂಥ ಬರಮಗೌಡ ಕಾಗೆ ಸರ್, ಮಾಂತೇಶಣ್ಣ ಕೌಸಲ್ಗಿ ಅವರೇ, ಚಂದ್ರರಾಜ್ ಹಟ್ಟಿಹೊಳಿ ಅವರೇ, ಇನ್ನೋರ್ವ ವಿಧಾನ ಪರಿಷತ್ ಸದಸ್ಯರಾದಂಥ ಸಹೋದರರಾದಂಥ ನಾಗರಾಜು ಅವರೇ, ಶಾಸಕರಾದಂಥ ಮಹೇಂದ್ರ ತಮ್ಮಣ್ಣವರವರೇ, ಬಾಬಾ ಸಾಹೇಬ್ ಪಾಟೀಲ್ ಅಣ್ಣನವರೇ, ಲಕ್ಷ್ಮಣರಾವ್ ಚಿಂಗಳೆ ಅವರೇ, ವಿನಯ್ ನಾವಲ್ಗಟ್ಟಿ ಅವರೇ, ಹನುಮಣ್ಣವರವರೇ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳೇ, ನಮ್ಮ ಈ ಒಂದು ಭೀಮ್ಸ್ ಆಸ್ಪತ್ರೆಯ ಡೈರೆಕ್ಟರ್ ಆದಂಥ ಶೆಟ್ಟಿ ಅವರೇ, ಇಲ್ಲಿ ಆಗಮಿಸಿದಂಥ ಎಲ್ಲ ಫ್ಯಾಕಲ್ಟಿಗಳಿದ್ದಾರೆ, ದಾದಿಯರಿದ್ದಾರೆ, ನಮ್ಮ ಲೆಕ್ಚರರ್ಗಳಿದ್ದಾರೆ, ಡಾಕ್ಟರ್ಗಳಿದ್ದಾರೆ, ನರ್ಸ್ಗಳಿದ್ದಾರೆ ಮತ್ತು ಆತ್ಮೀಯ ನನ್ನ ಮಾಧ್ಯಮದ ಸಹೋದರರು. ನಾನು ಆಗತಾನೆ ಹೇಳ್ತಾ ಇದ್ದೆ, ನಮ್ಮ ಬೆಳಗಾವಿ ಜಿಲ್ಲೆ ಕೂಡ ಬಹಳಷ್ಟು ವೇಗವಾಗಿ ಬೆಳೀತಾ ಇದೆ. ಅದರಲ್ಲೂ ಬೆಳಗಾವಿ ಎರಡನೇ ರಾಜಧಾನಿ, ಅದು ಕೂಡ ಬಹಳಷ್ಟು ವೇಗದಲ್ಲಿ ಬೆಳೀತಾ ಇರುವಂಥ ಈ ಹಂತದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಕಾಳಜಿ ಎತ್ತಿ ತೋರಿಸುವಂತ ಇದೆ. ಬಂಧುಗಳೇ, ಬಹಳಷ್ಟು ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ, 2013ರಿಂದ 2018ರವರೆಗೆ ನಾವೆಲ್ಲ ಕೂಡ ಸಿದ್ದರಾಮಯ್ಯ ಸಾಹೇಬರ ಮೊದಲನೇ ಸರ್ಕಾರದ ಅವಧಿಯಲ್ಲಿ ಏನೇನು ಕಾರ್ಯಗಳನ್ನು ಮಾಡಿದ್ರು, ಏನೆಲ್ಲ ಅಭಿವೃದ್ಧಿಯನ್ನ ರಾಜ್ಯಕ್ಕೆ ಮಾಡಿದ್ರು ಅನ್ನೋದು ನಮ್ಮ ಎದುರುಗಡೆ ಸಾಕ್ಷಿ ಅಂತಿದೆ. ಅದೇ ಪ್ರಕಾರ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಈ 2023ರ ನಂತರ ನಮ್ಮ ಸರ್ಕಾರ ಬಂದ ಮೇಲೆ ಏನು ನಾವು ಪಂಚ ಗ್ಯಾರಂಟಿ ಅಂತ ಏನು ಘೋಷಣೆ ಮಾಡಿದ್ವಿ, ಆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡುವುದರ ಜೊತೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ತಮ್ಮ ಎದುರಿಗೆ ತಮ್ಮ ಕಣ್ಣಿಗೆ ಕಾಣೋ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ದೊಡ್ಡ ದೊಡ್ಡ ಜಿಲ್ಲೆಗಳಲ್ಲಿ, ಎಲ್ಲ ಶಹರಗಳಲ್ಲಿ ಇವತ್ತು ನಮ್ಮ ಮಾನ್ಯ ಸಚಿವರಾದಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ಏನು ಈ ಒಂದು ಮಂತ್ರಿ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಬಹಳಷ್ಟು ಮುಂಜಾಗ್ರತೆಯ ಕ್ರಮವನ್ನು ತೆಗೆದುಕೊಂಡು ಆಸಕ್ತಿಯನ್ನು ವಹಿಸಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನು ತೆರೆಯುವಂತ ಕೆಲಸದಲ್ಲಿ ಅವರು ಮಗ್ನರಾಗಿದ್ದಾರೆ. ಇವತ್ತು ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರಬಹುದು, ನಮ್ಮ ಜಿಲ್ಲಾ ಆಸ್ಪತ್ರೆ ಇರಬಹುದು, ಇದು ಬಡವರಿಗೆ ಅನುಕೂಲ ಆಗುವಂತ ಒಂದು ಆಸ್ಪತ್ರೆ. ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಬಹಳಷ್ಟು ಜನರಿಗೆ ಅನುಕೂಲ ಆಗುವಂತ ಕಾರ್ಯಗಳಾಗ್ತಾ ಇದ್ದಾವೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಸಾರ್ವಜನಿಕರು
ಇತರ ಲಾಭವನ್ನ ಪಡಿಬೇಕು. ಇವತ್ತು ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿ ನಾವು ಬರೇ ಮೂಗು ಮುರಿಯೋದು ಅಷ್ಟೇ ಅಲ್ಲ, ಸರ್ಕಾರಿ ಆಸ್ಪತ್ರೆಯಲ್ಲಿ ಬಹಳ ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಕ್ಕುತ್ತೆ ಅನ್ನೋದನ್ನ ನಮ್ಮ ಬೀಮ್ಸ್ ಮತ್ತು ನಮ್ಮ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಾಬೀತು ಮಾಡಿ ತೋರಿಸಬೇಕು ಭವಿಷ್ಯದ ದಿನದಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮಾಧ್ಯಮದ ಸಹೋದರರಲ್ಲಿ ನಾನು ಒಂದು ಕಳಕಳಿಯ ವಿನಂತಿಯನ್ನ ಮಾಡ್ತೀನಿ. ಯಾಕಂತಂದ್ರೆ ಹೋದ ಡಿಸೆಂಬರ್ನಲ್ಲಿ ತಾವು ಬೀಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿ ಸಾವು, ಮಕ್ಕಳ ಸಾವು ಅಂತ ಹೇಳಿ ಬಹಳಷ್ಟು ಪ್ರಚಾರವನ್ನ ಮಾಡಿದ್ರಿ. ಅದರ ಮುಂಚೆ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಸುಮಾರು ಒಂದು ತಿಂಗಳಿಗೆ ನಮ್ಮ ಡೈರೆಕ್ಟರ್ ಶೆಟ್ಟಿ ಅವ್ರು ಹೇಳ್ತಾ ಇದ್ರು ಬಹಳಷ್ಟು ಹೆರಿಗೆಗಳಾಗ್ತಾ ಇತ್ತು. ಆದ್ರೆ ಈಗ ಆ ರೀತಿ ಸುದ್ದಿ ಹರಡಿದ ನಂತರ ಅದು ಕಡಿಮೆ ಆಗಿದೆ. ಅದಕ್ಕೋಸ್ಕರ ಪ್ರತ್ಯಕ್ಷ ನೋಡಿದ್ರು ಕೂಡ ಪ್ರಾಮಾಣೀಕರಿಸುವಂತ ಹಿರಿಯರು ಹೇಳಿದ ಹಾಗೆ ಇದು ಬಡವರಿಗೆ ಅನುಕೂಲ ಆಗುವಂತ ಆಸ್ಪತ್ರೆಗಳಿದು. ಯಾಕಂತಂದ್ರೆ ಬೇರೆ ಆಸ್ಪತ್ರೆಗೆ, ಖಾಸಗಿ ಆಸ್ಪತ್ರೆಗೆ ಹೋದ್ರೆ ದುಡ್ಡು ಖರ್ಚಾಗುತ್ತೆ. ಯಾರಿಗೆ ಹೊರೆ ಆಗುತ್ತೆ ಅಂತಂದ್ರೆ ಬಡವರಿಗೆ ಹೊರೆ ಆಗುತ್ತೆ. ಸೊ ನಾನು ತಮ್ಮಲ್ಲಿ ಕಳಕಳಿ ಮಾಡ್ಕೊಳ್ತೀನಿ, ಈ ಆಸ್ಪತ್ರೆಯಿಂದ ಬಡವರಿಗೆ, ಹಿಂದುಳಿದವರಿಗೆ, ದೀನದಲಿತರಿಗೆ ಬಹಳಷ್ಟು ಉಪಯೋಗ ಆಗುವಂತ ಒಂದು ದೇವರ ಸೇವೆ ಅಂತ ಹೇಳಿ ನಮ್ಮ ಸರ್ಕಾರ ಈ ಆಸ್ಪತ್ರೆಗಳನ್ನು ಮಾಡ್ತಾ ಇದೆ. ಈ ಸೇವೆ ಯಾರಿಗೆ ಸಿಗಬೇಕೋ ಅಂತವ್ರಿಗೆ ತಲುಪಬೇಕಂತಂದ್ರೆ ತಮ್ಮೆಲ್ಲರ ಸಹಕಾರ ಕೂಡ ಅಷ್ಟೇ ಮುಖ್ಯವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು, ಸರ್ಕಾರಿ ಯಾವುದೇ ಒಂದು ಕಟ್ಟಡ ಆಗಿರ್ಬೋದು, ಇವತ್ತು ಇಷ್ಟೊಂದು ಒಳ್ಳೆ ಗುಣಮಟ್ಟದ ಒಂದು ಸಿಟಿ ಬಸ್ ಸ್ಟ್ಯಾಂಡ್ ಅನ್ನ ನಾವು ಉದ್ಘಾಟನೆ ಮಾಡಿ ಬಂದ್ವಿ. ಆದ್ರೆ ನಾವು ಸಾರ್ವಜನಿಕರು ಕೂಡ ಒಂದು ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗತ್ತೆ. ನಾವು ಕ್ಲೀನ್ಲಿನೆಸ್ ಅನ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಇದೇನು ಸರ್ಕಾರಿ ಕಟ್ಟಡ, ಇದೇನು ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿ ಎಲ್ಲಿ ನೋಡೋದಲ್ಲಿ ಉಗುಳೋದಾಗ್ಲಿ, ಎಲ್ಲಿ ನೋಡೋದಾಗ್ಲಿ ಗುಟ್ಕಾ ಪ್ಯಾಕೆಟ್ ಆಗ್ಲಿ, ಎಲ್ಲಿ ನೋಡೋದಲ್ಲಿ ಸಿಗರೇಟ್ ಅನ್ನಾಗ್ಲಿ, ಎಲ್ಲಿ ನೋಡೋದಲ್ಲಾಗ್ಲಿ ನೀರಿನ ಬಾಟ್ಲ್ ಆಗ್ಲಿ, ಪ್ಲಾಸ್ಟಿಕ್ ಅನ್ನಾಗ್ಲಿ, ಈ ರೀತಿ ಮಾಡದೆ ಸಾರ್ವಜನಿಕರು ಕೂಡ ಸಾಮಾಜಿಕ ಕಾಳಜಿ, ಸಾಮಾಜಿಕ ಬದ್ಧತೆಯನ್ನ ಇಟ್ಕೊಂಡು ಸಾರ್ವಜನಿಕ ಆಸ್ತಿ ನಮ್ಮ ಆಸ್ತಿ, ಇದು ಸರ್ಕಾರ ನಮಗೋಸ್ಕರ ಮಾಡ್ತಾ ಇರೋದು. ಸರ್ಕಾರ ನಮಗೋಸ್ಕರ ಯಾವ ರೀತಿ ಮಾಡ್ತಾ ಇದೆ ಅಂದ್ರೆ ನಮ್ಮ ಟ್ಯಾಕ್ಸ್ ಹಣದಿಂದ, ಅಂದ್ರೆ ಇದು ಇಂಡೈರೆಕ್ಟ್ ಆಗಿ